ಈ 4 ರಾಶಿಯವರಿಗೆ ಮದುವೆಯಲ್ಲಿ ವಿಳಂಬ ಆಗ್ತಾ ಇರುತ್ತೆ. ಆ 4 ರಾಶಿಗಳೇನು, ಅವರು ಮಾಡಬೇಕಾಗಿರೋ ಪರಿಹಾರಗಳೇನು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮದುವೆಯಲ್ಲಿ ವಿಳಂಬ ಅನ್ನುವ ವಿಚಾರಕ್ಕೆ 2 ರೀತಿಯಾಗಿರ್ತಕ್ಕಂತಹ ಕ್ಯಾಟಗರಿ ಜನ ಇರ್ತಾರೆ. ಒಂದು, ಹುಡುಗ ಹುಡುಗಿ ಇಷ್ಟಪಟ್ಟಿರ್ತಾರೆ, ಹುಡುಗನಿಗೆ ಹುಡುಗಿ ಇಷ್ಟ, ಹುಡುಗಿಗೆ ಹುಡುಗ ಇಷ್ಟ, ಆದರೆ ಮನೆಯಲ್ಲಿ ಒಪ್ತಾ ಇರೋದಿಲ್ಲ. ಇದರಿಂದಾಗಿ ಮದುವೆ ವಿಳಂಬ ಆಗುವಂತಹ ಒಂದು ಕ್ಯಾಟಗರಿ. ಆದರೆ ಇನ್ನೊಂದು ಕ್ಯಾಟಗರಿಯಲ್ಲಿ ಹುಡುಗ ಅಥವಾ ಹುಡುಗಿ, ಒಂದು ಅರೇಂಜ್ ಮ್ಯಾರೇಜ್ ಅಂತ ಏನು ಹೇಳ್ತೀವಲ್ಲ, ಈ ಅರೇಂಜ್ ಮ್ಯಾರೇಜಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳಿರುತ್ತೆ. ಹುಡುಗ ಒಪ್ಪಿದ್ರೆ ಹುಡುಗಿ ಒಪ್ತಾ ಇಲ್ಲ, ಹುಡುಗಿ ಒಪ್ಪಿದ್ರೆ ಹುಡುಗ ಒಪ್ತಾ ಇಲ್ಲ, ಇಬ್ರು ಒಪ್ಪಿದ್ರೆ ಜಾತಕವೇ ಹೊಂದಾಣಿಕೆ ಆಗ್ತಾ ಇಲ್ಲ. ಕ್ಷುಲ್ಲಕ ಕಾರಣಗಳಿಗೆ ಈ ಮದುವೆ ಅಂತಕ್ಕಂಥದ್ದು ರಿಜೆಕ್ಟ್ ಆಗ್ತಕ್ಕಂಥದ್ದು, ಇಷ್ಟ ಇದ್ದು ಯಾರೊಬ್ಬ ಮೂರನೇ ವ್ಯಕ್ತಿ ಇಲ್ಲದನ್ನ ಹೇಳಿ ಮದುವೆಯನ್ನ ತಪ್ಪಿಸಿ ಆಗ್ತಕ್ಕಂಥದ್ದು, ಈ ಎಲ್ಲ ರೀತಿಯ ಸಮಸ್ಯೆಗಳು ನಿಮಗೂ ಆಗ್ತಾ ಇದ್ರೆ ಈ ವಿಶೇಷವಾದ ಪರಿಹಾರವನ್ನ ಮಾಡ್ಕೊಳ್ಬಹುದು. ಮೊದಲನೇದಾಗಿ, ಜಾತಕಗಳಲ್ಲಿ ಬರ್ತಕ್ಕಂತಹ ದೋಷಗಳು ಯಾವುದು? ಮೊದಲನೇದಾಗಿ ಬರುವಂತಹ ದೋಷ ಅಂದ್ರೆ ಕಾಳಸರ್ಪ ದೋಷಗಳು. ಈ ಕಾಳಸರ್ಪ ದೋಷಗಳು ನಿಮ್ಮ ಜಾತಕದಲ್ಲಿ ಇದ್ದಂತಹ ಪಕ್ಷದಲ್ಲಿ ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನ ಮಾಡಿಸ್ಬೇಕಾಗತ್ತೆ. ಎರಡನೇದಾಗಿ, ಕುಜದೋಷಗಳಿರುವಂಥದ್ದು. ಕುಜದೋಷಗಳಿದ್ದ ಪಕ್ಷದಲ್ಲಿ ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಮಾಡಬೇಕಾಗತ್ತೆ. ಈ ಎರಡೂ ಪರಿಹಾರಗಳನ್ನ ಮಾಡಿ ಆದರೂ ಕೂಡ ವಿವಾಹದಲ್ಲಿ ವಿಳಂಬ ಆಗ್ತಾ ಇರುವಂಥವರು ಈ ವಿಶೇಷವಾದ ತಂತ್ರವನ್ನ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ವಿವಾಹದಲ್ಲಿ ಆಗುವಂತಹ ಅಡೆತಡೆಗಳು, ಮದುವೆಯ ವಿಳಂಬಗಳು ಸಂಪೂರ್ಣ ಪರಿಹಾರ ಆಗುತ್ತೆ. ಜಾತಕ ಇಲ್ಲದಂತಹ ವ್ಯಕ್ತಿಗಳು ಪ್ರಶ್ನಾಶಾಸ್ತ್ರ, ಪ್ರಶ್ನಾ ಕುಂಡಲಿಯಿಂದಾಗಿ ನಿಮಗೇನಾದ್ರೂ ಈ ರೀತಿ ದೋಷಗಳಿದೆಯಾ ಅಂತ ಹೇಳಿ ತಿಳ್ಕೊಂಡು ಅದಕ್ಕನುಗುಣವಾಗಿರುವ ಪರಿಹಾರವನ್ನ ಮಾಡ್ಕೋಬೇಕು. ಮದುವೆ ವಿಳಂಬಕ್ಕೆ ಬರುವಂತಹ ಮೂಲ ಕಾರಣಗಳೇನು ಅಂತ ನೋಡೋದಾದ್ರೆ, ಸ್ತ್ರೀ ಶಾಪ, ಸ್ತ್ರೀ ದೋಷಗಳು. ಜಾತಕದ ಎಲ್ಲಾ ಸಮಸ್ಯೆಗಳನ್ನ ಬಿಟ್ಟು ಮದುವೆ ವಿಳಂಬಕ್ಕೆ ಉಂಟಾಗುವಂತಹ ಮೂಲ ಸಮಸ್ಯೆಗಳ್ಯಾವುದು ಅಂತ ನೋಡೋದಾದ್ರೆ ಸ್ತ್ರೀ ಶಾಪ ಅಥವಾ ಸ್ತ್ರೀ ದೋಷಗಳು. ನೀವು ಏನಾದ್ರೂ ಸ್ತ್ರೀಗೆ ಕಣ್ಣೀರು ಹಾಕಿಸ್ಬೇಕು ಅಂತ ಇಲ್ಲ, ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ, ನಿಮ್ಮ ದೊಡ್ಡಪ್ಪ, ಚಿಕ್ಕಪ್ಪ ಅಥವಾ ಒಂದು ಕುಟುಂಬ ಅಂತಕ್ಕಂಥದ್ದು ವಂಶವೃಕ್ಷ ಏನಿರ್ತದಲ್ಲ, ಇದರಲ್ಲಿ ಯಾರಾದರೂ ಹೆಣ್ಣಿಗಾಗಿ ಒಂದು ಮೋಸವನ್ನ ಮಾಡಿರುವಂಥದ್ದು, ಅವರು ಕಣ್ಣೀರಿನಿಂದ ಶಾಪವನ್ನ ಹಾಕಿರ್ತಕ್ಕಂಥದ್ದು ಏನಾದರೂ ಆಗಿ ಅದು ನಿಮಗೇನಾದರೂ ತಟ್ಟಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಜೀವನವೇ ನಡಗಿಸಿ ಹೋಗುವಂತಹ ಮಟ್ಟಿಗೆ ಆ ಒಂದು ಶಾಪದ ತೀವ್ರತೆ ಇರುತ್ತೆ. ಹಾಗೆ ಆ ಒಂದು ಶಾಪದಿಂದಾಗಿ ಮದುವೆಯಲ್ಲಿ ವಿಳಂಬ ಆಗುವಂಥದ್ದು, ಸಂತಾನ ಫಲಗಳಾಗದೇ ಇರುವಂಥದ್ದು, ವಂಶವೇ ಬೆಳೆಯದೇ ಇರುವಂಥದ್ದು, ಈ ರೀತಿ ಸಮಸ್ಯೆಗಳು ಕೂಡ ಉದ್ಭವ ಆಗುತ್ತೆ. ಎರಡನೇದಾಗಿ, ನಿಮ್ಮ ಕುಟುಂಬದ ಮೇಲೆ ಮನೆದೇವರ ಶಾಪ, ಮನೆದೇವರ ಕೋಪ ಇದ್ದಂತಹ ಪಕ್ಷದಲ್ಲೂ ಕೂಡ ನಿಮ್ಮ ಮದುವೆಯಲ್ಲಿ ವಿಳಂಬ ಆಗುತ್ತೆ. ಅಥವಾ ಯಾವುದೋ ಒಂದು ದೇವರಿಗೋಸ್ಕರ ನಡೆದುಕೊಂಡು ಬಂದಿರ್ತೀರಿ, ಆದರೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಆ ದೇವರ ಒಂದು ಪೂಜೆಯನ್ನು ಬಿಟ್ಟಿರುವಂಥದ್ದು, ಆ ಪೂಜೆ ಪುನಸ್ಕಾರಗಳನ್ನು ಸಂಪೂರ್ಣವಾಗಿ ಮರೆತು ನೀವು ನಿಮ್ಮ ಕೆಲಸ ಕಾರ್ಯದ ಕಡೆ ಮಾತ್ರ ಗಮನ ಇಟ್ಕೊಂಡು ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾಗ ಮದುವೆಯಲ್ಲಿ ವಿಳಂಬ ಆಗ್ತದೆ. ಇನ್ನು ಮಾಟ ಮಂತ್ರ ವಾಮಾಚಾರ ದೋಷಗಳಿದ್ದಾಗ ಮದುವೆಯಲ್ಲಿ ವಿಳಂಬ ಆಗುತ್ತೆ. ನೀವೇನಾದರೂ ಕುಜದೋಷಕ್ಕೆ ಪರಿಹಾರ, ಕಾಳಸರ್ಪ ದೋಷಕ್ಕೆ ಪರಿಹಾರ, ನವಗ್ರಹ ಶಾಂತಿ, ಬಾಳೆ ವಿವಾಹ, ಕದಳಿ ವಿವಾಹ ಅಂತ ಹೇಳಿ ಹಲವಾರು ರೀತಿಯಾಗಿರ್ತಕ್ಕಂತಹ ಪೂಜೆಗಳನ್ನು ಮಾಡಿಸಿ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ರಿಸಲ್ಟನ್ನು ಸಿಗದೆ ಮನನೊಂದಿದ್ರೆ ಈ ವಿಶೇಷವಾದಂತಹ ಪರಿಹಾರವನ್ನು ಮಾಡಬಹುದು. ಆ ಪರಿಹಾರ ಏನು ಅಂದರೆ, ಕರ್ಮ ಅಂತಕ್ಕಂಥದ್ದು ಯಾರನ್ನೂ ಬಿಟ್ಟಿಲ್ಲ. ಹಾಗಾಗಿ ಕರ್ಮವನ್ನು ನಾವು ಕಳೆದುಕೊಳ್ಳಬೇಕಾಗತ್ತೆ. ಈ ಕರ್ಮವನ್ನು ಕಳೆದುಕೊಳ್ಳಲಿಕ್ಕೆ ಸಾಮಾನ್ಯವಾಗಿ ರಾಜ್ಯದ ಹಲವಾರು ಭಾಗಗಳಲ್ಲಿ ಈ ಸಾಮೂಹಿಕ ವಿವಾಹವನ್ನು ನಾವು ನೋಡ್ತೇವೆ. ಈ ವಿವಾಹದ ಸಂದರ್ಭದಲ್ಲಿ ಯಾರಾದರೂ ಒಬ್ಬರಿಗೆ, ಗಂಡು ಅಥವಾ ಹೆಣ್ಣು, ನಿಮ್ಮ ಕೈಯಲ್ಲಿ ಯಾರಾಗುತ್ತೋ ಅವರಿಗೆ ಸಣ್ಣ ಪುಟ್ಟ ವಸ್ತ್ರವನ್ನು ಕೊಡಿಸುವಂಥದ್ದು ಅಥವಾ ಒಂದು ತಾಳಿಯನ್ನು ಕೊಡಿಸುವಂಥದ್ದು, ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ಮಾಡಿಕೊಂಡು ಬಂದಾಗ ಈ ಒಂದು ಮದುವೆ ವಿಳಂಬ ಏನಾಗ್ತಾ ಇರುತ್ತಲ್ಲ, ಅದು ಆ ದೋಷಗಳೇನಾದ್ರೂ ಇತ್ತು ಅಂದರೆ ಪರಿಹಾರ ಆಗುತ್ತೆ. ಇನ್ನು ಸ್ತ್ರೀ ಶಾಪ ಅಥವಾ ಮನೆದೇವರ ಶಾಪ, ಮಾಟ ಮಂತ್ರ ದೋಷಗಳು, ಜಾತಕದಲ್ಲಿರುವಂತಹ ದೋಷಗಳೇನಾದ್ರೂ ಇತ್ತು ಅಂದರೆ ಪೂರ್ಣವಾಗಿ ನಿಮ್ಮ ಜಾತಕಗಳನ್ನು, ನಿಮ್ಮ ಭಾವಚಿತ್ರವನ್ನು ಕಳಿಸಿಕೊಟ್ಟ ಪಕ್ಷದಲ್ಲಿ ನೋಡಿಬಿಟ್ಟು ಅದಕ್ಕೆ ಆಗಬೇಕಾದಂತಹ ಪರಿಹಾರ ಏನು ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ನಿಮಗೇನಾದರೂ ಬೇಕಾದಲ್ಲಿ
ಕೆಳಕಂಡ ನಂಬರ್ಗೆ ಕರೆ ಮಾಡಿ. ಎಲ್ರಿಗೂ ಕೂಡ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.